ಯಾವ ಗಂಡನೂ ಇದನ್ನು ಹೆಂಡತಿಗೆ ಹೇಳಲ್ಲ. ಮದುವೆ ಎಂದರೆ ಪವಿತ್ರವಾದ ಒಂದು ಬಂಧನ, ನಂಬಿಕೆ, ಪ್ರೀತಿ ಮತ್ತು ಪ್ರಾಮಾಣಿಕತೆಯ ಮೇಲೆ ನಿಂತಿರುವ ಜೀವನಪಥ. ಆದರೆ ಇಂದಿನ ಕಾಲದಲ್ಲಿ ಅನೇಕ ದಂಪತಿಗಳು ಪರಸ್ಪರ ಎಲ್ಲವನ್ನೂ ಹಂಚಿಕೊಳ್ಳುವುದಿಲ್ಲ. ಗಂಡಸರು ವಿಶೇಷವಾಗಿ ತಮ್ಮ ಹಳೆಯ ಜೀವನದ ಕೆಲವು ಅಧ್ಯಾಯಗಳನ್ನು ರಹಸ್ಯವಾಗಿಟ್ಟುಕೊಳ್ಳುತ್ತಾರೆ. ಹೆಂಡತಿಗೆ ತಿಳಿಸಿದರೆ ಸಂಬಂಧದಲ್ಲಿ ಬಿರುಕು ಬೀಳಬಹುದು ಎಂಬ ಭಯದಿಂದ ಅವರು ಸುಮ್ಮನಾಗುತ್ತಾರೆ. ವಿವಾಹಿತ ಮಹಿಳೆಯೊಂದಿಗಿನ ಸಂಬಂಧ. ಕೆಲವರು ಮದುವೆಯ ಮೊದಲು ವಿವಾಹಿತ ಮಹಿಳೆಯರೊಂದಿಗೆ ಸಂಬಂಧ ಹೊಂದಿರುತ್ತಾರೆ. ಅವರು ಆಕೆಯನ್ನು ಡ್ರೀಮ್ ಗರ್ಲ್ ಎಂದುಕೊಂಡಿರುತ್ತಾರೆ. ಆದರೆ ಆ ಬಾಂಧವ್ಯ ಪಾಪವೋ ಪ್ರೀತಿಯೋ ಎನ್ನುವುದು ತಿಳಿಯದೆ ಹೋಗುತ್ತದೆ. ಅದನ್ನು ಹೆಂಡತಿಗೆ ಹೇಳಲು ಧೈರ್ಯವಿಲ್ಲ, ಏಕೆಂದರೆ ಅವಳ ಕಣ್ಣಲ್ಲಿ ಗೌರವ ಕಳೆದುಕೊಳ್ಳಬಹುದು. ರಹಸ್ಯ ಸಲಿಂಗಕಾಮಿತ್ವ. ಕೆಲವರು ತಮ್ಮ ನಿಜವಾದ ಲೈಂಗಿಕ ಗುರುತನ್ನು ಮರೆಮಾಡಿಕೊಂಡೇ ಮದುವೆಯಾಗುತ್ತಾರೆ. ಅವರೊಳಗಿನ ಭಿನ್ನತೆ, ಅಸಮಾಧಾನ, ದೂರವನ್ನು ತಂದೀತು. ಅವರು ಹೇಳಲು ಹೆದರುತ್ತಾರೆ, ಅವಳು ನನಗೆ ಅರ್ಥಮಾಡಿಕೊಳ್ಳಲಾರಳೇನು ಎಂಬ ಭಯದಿಂದ. ಸಹೋದ್ಯೋಗಿಯ ಜೊತೆಗಿನ ಹಳೆಯ ಪ್ರೇಮ. ಮದುವೆಗೆ ಮೊದಲು ಕಚೇರಿಯ ಸಹೋದ್ಯೋಗಿಯ ಜೊತೆ ಪ್ರೀತಿ ಅಥವಾ ಫ್ಲರ್ಟ್ ಮಾಡಿದ್ದ ಗಂಡಸರು ಅದನ್ನು ಜಸ್ಟ್ ಫ್ರೆಂಡ್ ಎಂದು ಹೆಂಡತಿಗೆ ಹೇಳುತ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಆ ನೆನಪುಗಳು ಇನ್ನೂ ಜೀವಂತವಾಗಿರುತ್ತವೆ. ಮದುವೆ ಎಂಬ ಕಲ್ಪನೆ ಇಷ್ಟವಿಲ್ಲದ ಗಂಡಸರು. ಕೆಲವರು ಮದುವೆಯೇ ಬಯಸದೆ ಕುಟುಂಬದ ಒತ್ತಾಯಕ್ಕೆ ಮದುವೆಯಾಗುತ್ತಾರೆ. ಅವರಿಗೆ ಈ ಬಂಧನ ಆಗಿಯೇ ಕಾಣುತ್ತದೆ, ಪ್ರೀತಿಯ ಸಂಬಂಧವಾಗಿಯೇ ಅಲ್ಲ. ಅವರು ಮನಸ್ಸಿನಲ್ಲಿ ಇನ್ನೂ ಸ್ವಾತಂತ್ರ್ಯ ಬಯಸುತ್ತಾರೆ. ರಹಸ್ಯವಾಗಿ ಜೂಜು ಮತ್ತು ದುರ್ಬಲತೆಗಳು, ಹಣದ ಚಟ, ಮದ್ಯಪಾನ ಅಥವಾ ಜೂಜಿನಂತಹ ಚಟಗಳಲ್ಲಿ ಕೆಲವರು ಸಿಲುಕುತ್ತಾರೆ. ಅದನ್ನು ಹೆಂಡತಿಗೆ ಹೇಳುವುದಿಲ್ಲ, ಏಕೆಂದರೆ ಅವಳು ನನ್ನನ್ನು ನಂಬುವುದಿಲ್ಲ ಎಂಬ ಭಯ. ಆದರೆ ಈ ರಹಸ್ಯವೇ ದಾಂಪತ್ಯದ ನಂಬಿಕೆಗೆ ದೊಡ್ಡ ಹೊಡೆತ ನೀಡುತ್ತದೆ. ನಿಜವಾದ ಸಂಬಂಧ ಎಂದರೆ ಹೆಂಡತಿಯನ್ನು ಗಂಡನನ್ನು ಕಟ್ಟಿಹಿಡಿಯುವುದು ಕೇವಲ ಪ್ರೀತಿಯಲ್ಲ, ಅದು ನಂಬಿಕೆ. ರಹಸ್ಯಗಳು ಎಷ್ಟು ಸಣ್ಣದಾದರೂ ಅವು ಮನಸ್ಸಿನ ಅಂತರವನ್ನು ಹೆಚ್ಚಿಸುತ್ತವೆ. ಮದುವೆ ಅಂದರೆ ಕೇವಲ ಒಟ್ಟಿಗೆ ಬದುಕುವುದು ಅಲ್ಲ, ಒಬ್ಬರ ಮುಂದೆ ಒಬ್ಬರು ನಿಜವಾಗಿರುವ ಧೈರ್ಯ.